ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆ ಕಡೆಯಿಂದ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ಈಗ ಮೊದಲನೇ ಸುತ್ತಿನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು, ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ಗೆ ಅಥವಾ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ ಮೂರನೇ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಬಹುದು. ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಇದರ ನಂತರ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಅದರ ನಂತರ ಬೇಕಿದ್ರೆ ನೀವೇನ್ ಮಾಡಬಹುದು, ಅಡ್ಮಿಷನ್ ಅನ್ನ ಮಾಡ್ಕೊಳ್ಬಹುದು. ಬಟ್ ಈಗ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಇದು ಒಂದು ರೀತಿ ಮಾಕ್ ಅಲಾಟ್ಮೆಂಟ್ ರೀತಿನೇ. ಸರಿ, ಹಾಗಿದ್ರೆ ಈ ಮೊದಲನೇ ಸುತ್ತಿನ ಪ್ರೊವಿಷನಲ್ ರಿಸಲ್ಟ್ ಅನ್ನ ಏನು ಅನೌನ್ಸ್ ಮಾಡಿದ್ರು, ಅದರ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈಗ ಮೆಡಿಕಲ್ ಕೋರ್ಸಸ್ ಏನಿದೆ, ಈಗ ಮೆಡಿಕಲ್, ಡೆಂಟಲ್, ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮುಂದಿನ ಒಂದು ಹಾಫ್ ಆನ್ ಅವರ್ ಒಳಗಡೆ ಅಥವಾ 1 hour ಒಳಗಡೆ ಈಗ KCET ರಿಲೇಟೆಡ್ ಕೋರ್ಸಸ್ ಏನಿದೆ, ಈಗ ಎಂಜಿನಿಯರಿಂಗ್, ನಂತರ ಫಾರ್ಮಸಿ, ನರ್ಸಿಂಗ್, ನಂತರ ಅದೇ ಈ ರೀತಿ ಈ ಎಲ್ಲಾ ಕೋರ್ಸ್ಗಳ ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡ್ತಾ ಇರಿ. ನೀವು ಆ ಎಲ್ಲಾ ಕಟ್ ಆಫ್ ಅನ್ನ ಚೆಕ್ ಮಾಡಬಹುದು. ಚೆಕ್ ಮಾಡಿದ ನಂತರ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಕರೆಕ್ಟ್ ಆಗಿ ಸಿಕ್ಕಿದ್ಯಾ ಅಥವಾ ಇಲ್ವಾ, ಏನಾದ್ರು ಮಿಸ್ಟೇಕ್ ಆಗಿದ್ಯಾ ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ಆಗಿ ಏನಾದ್ರು ಮಿಸ್ಟೇಕ್ ಇದ್ರೆ ನಾಳೆ ಅಂದ್ರೆ ಆಗಸ್ಟ್ 30 ಮಧ್ಯಾಹ್ನ 12 ಗಂಟೆಯ ಒಳಗಡೆ ನೀವು ಕೇದವರಿಗೆ ಮೇಲ್ ಮಾಡಿ ತಿಳಿಸಬಹುದು. ಸರಿನಾ? ಮಿಸ್ಟೇಕ್ ಇದ್ರೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಯು ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಅರ್ಥ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ, ಆ ರೀತಿ ಏನಾದ್ರು ಆಗ್ತಾ ಇತ್ತು ಅಂತ ಹೇಳಿದ್ರೆ ಮಿಸ್ಟೇಕ್ ಆಗಿರಬಹುದು. ಸರಿನಾ? ಸೊ ಒಂದು ಕಟ್ ಆಫ್ ಏನಿದೆ ಅದು ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.